ಹಲೋ ಗೈಸ್, ವೆಲ್ಕಮ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಬೆಳಗ್ಗೆ ಮೀನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಬಿಡಿ. ಇವತ್ತು ಸಡನ್ ಪ್ಲ್ಯಾನ್ ಆಗಿ ಊರಿಗೆ ಬಂದಿದ್ವಿ. ಬಟ್ ಬಂದಿದ್ದ ಕೆಲಸ ಏನೂ ಆಗಲಿಲ್ಲ. ಸೊ ಅದಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಇವತ್ತು ಹೆಂಗಿದ್ರು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋದಕ್ಕೆ ಮೀನು ತೊಗೊತಾ ಇದ್ದೀವಿ. ಇವತ್ತು ಏನೇನು ಮಾಡ್ತೀನಿ ಅನ್ನೋದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಎಲ್ಲೇ ಓಡಾಡ್ತಾನೆ ಇಲ್ಲ. ಇಲ್ಲೋ ಓಡಾಡ್ತಾ ಇಲ್ವ? ಇಲ್ಲಿ ಅದಕ್ಕೆ ಜಾಗ ಬಿಟ್ಟರೆ ಓಡಾಡುತ್ತೆ ನೋಡಲ್ಲಿ. ಓ ಪೈಲ್ವಾನ್ ಒಂದು ಮೀನು ಹಿಡ್ಕೊತಾ ಇದ್ದೆ. ನಂಗೆ ಭಯಪ್ಪ. ಇಲ್ಲಿ ನೋಡು ಹೇಗೆ ಓಡಾಡ್ತಾ ಇತ್ತು. ಇದಕ್ಕೆ ಜೀವ ಜಾಸ್ತಿ. ಜೀವದ ಭಯ ಇಲ್ಲ. ಕಟ್ ಮಾಡಲ. ಸೌಂಡ್ ಮಾಡಿದ್ರೆ ಹೋಗ್ಬಿಡುತ್ತೆ, ಅಷ್ಟು ಶಾರ್ಪ್ ಇದೆ. ಹಲೋ ಗೈಸ್, ವೆಲ್ಕಮ್ ಟು ಮೋನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಮೀನು ತೋರಿಸ್ತಾ ಇದ್ದಲ್ಲ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ ಇವತ್ತು ದಿಢೀರ್ ಊರಿಗೆ ಪ್ಲ್ಯಾನ್ ಆಯಿತು. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಊರಿಗೆ ಹೋಗಬೇಕು ಅನ್ನೋದು. ಬಟ್ ಪ್ಲ್ಯಾನ್ ಆಯಿತು. ಹೋಗಿರೋ ಕೆಲಸ ಒಂದೂ ಆಗಲಿಲ್ಲ. ಅಟ್ಲೀಸ್ಟ್ ಮನೇಲಿ ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಇವತ್ತು ನಮ್ಮ ಮನೇಲಿ ಮೀನು ತೊಗೊತಾ ಇದ್ದಾರೆ. ನೀವು ನೋಡ್ಬೋದು, ಆಲ್ರೆಡಿ 2 kg ಇದೆ. ಇನ್ನೂ ಬದುಕಿದೆ ಆ ಮೀನುಗಳೆಲ್ಲ. ಎಲ್ಲ ನೀರಿಂದ ತೆಗ್ದಿಟ್ರೂ ಆ ಮೀನುಗಳು ಬದುಕಿದೆ. ಇನ್ನು ಇಲ್ಲಿ ಕ್ಲೀನ್ ಮಾಡಿಸಲ್ಲ, ನಾವು ಊರ ಕಡೆಯಲ್ಲಿ ಕ್ಲೀನ್ ಮಾಡಲ್ಲ, ಮನೇಲೇ ತಗೊಂಡೋಗಿ ಕ್ಲೀನ್ ಮಾಡ್ತಾರೆ. ಎಲ್ಲೇ ಓಡಾಡ್ತಾನೆ ಇಲ್ಲ. ಇಲ್ಲೋ ಓಡಾಡ್ತಾ ಇಲ್ವ? ಇಲ್ಲಿ ಅದಕ್ಕೆ ಜಾಗ ಬಿಟ್ಟರೆ ಓಡಾಡುತ್ತೆ ನೋಡಲ್ಲಿ. ಓ ಪೈಲ್ವಾನ್ ಒಂದು ಮೀನು ಹಿಡ್ಕೊತಾ ಇದ್ದೆ. ನಂಗೆ ಭಯಪ್ಪ. ಇಲ್ಲಿ ನೋಡು ಹೇಗೆ ಓಡಾಡ್ತಾ ಇತ್ತು. ಇದಕ್ಕೆ ಜೀವ ಜಾಸ್ತಿ. ಜೀವದ ಭಯ ಇಲ್ಲ. ಕಟ್ ಮಾಡಲ. ನೋಡಿದ್ರಲ್ಲ ನೀವೇ ಮೀನೆಲ್ಲ ಹೆಂಗೆ ಒದ್ದಾಡ್ತಾ ಇತ್ತು ಅಂತ. ಇವಾಗ ನಮ್ಮಪ್ಪ ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಕ್ಲೀನ್ ಮಾಡ್ತಾಯಿದ್ದಾರೆ. ಹೆವಿ ಲಾಂಗ್ ಪ್ರೋಸೆಸ್ ಇದು ಕ್ಲೀನ್ ಮಾಡೋದು. ಯಾಕಂದರೆ ಅದು ನೀಟಾಗಿ ಅದು ಫುಲ್ಲು ಮುಳ್ಳೆಲ್ಲ ತೆಗಿಬೇಕು, ಮತ್ತು ಅಲ್ಲಿ ಮೇಲಿರೋ ರ್ಯಾಪರೆಲ್ಲ ತೆಗಿಬೇಕು, ನೀಟಾಗಿ ಕಟ್ ಮಾಡಬೇಕು, ಕ್ಲೀನ್ ಮಾಡಬೇಕು, ವಾಶ್ ಮಾಡಬೇಕು. ಎಷ್ಟೊಂದು ಕೆಲಸ ಇರುತ್ತಲ್ಲ. ಅದರಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಅಡುಗೆಗೆಲ್ಲ ಏನೇನು ಬೇಕು ಅಂತ ಅದನ್ನು ಜೋಡಿಸ್ಕೊತಾಯಿದ್ರು. ಇಲ್ಲಿ ನಮ್ಮಪ್ಪ ಅದನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ನೋಡಿ, ಅದ್ರ ಮೇಲ್ಗಡೆ ಇರೋ ರ್ಯಾಪರೆಲ್ಲ ತೆಗಿತಾ ಇದ್ದಾರೆ. ಅದೇನಂತಾರೆ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ತೆಗಿತಾ ಇದ್ದಾರೆ. ಅದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಒಂಥರ ನನಗೆ ಈ ಥರ ಮೀನುಗಳನ್ನೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ಊರ ಕಡೆ, ಅದನ್ನು ವೀಡಿಯೋ ಮಾಡ್ಕೊಳ್ಳೋದಂದರೆ ತುಂಬ ಇಷ್ಟ. ಅದನ್ನು ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತ ನೋಡೋದಕ್ಕೆ ಇನ್ನೂ ತುಂಬ ಇಷ್ಟ. ಹಂಗೆ ನಮ್ಮಪ್ಪ ಕ್ಲೀನ್ ಮಾಡ್ತಾಯಿದ್ದಾರೆ. ನಮ್ಮಪ್ಪ ಡ್ರೆಸ್ನೆಲ್ಲ ಬಿಚ್ಚಾಕ್ಬಿಟ್ಟು ಕ್ಲೀನ್ ಮಾಡು ಅಂದರು. ಹಂಗೆ ಹಾಕ್ಕೊಂಡೇ ಕ್ಲೀನ್ ಮಾಡ್ತಾಯಿದ್ದಾರೆ. ಅವರು ನಮ್ಮೂರಿಗೆ ಹೋಗಿ ನಮ್ಮ ತೋಟನೆಲ್ಲ ನೋಡ್ಕೊಂಬರ್ಬೇಕು ಅಂತ ಅರ್ಜೆಂಟಲ್ಲಿ ಮೀನು ಕ್ಲೀನ್ ಮಾಡ್ತಾಯಿದ್ದಾರೆ. ಬಟ್ ಅದು ಹೆವಿ ಲಾಂಗ್ ಪ್ರೋಸೆಸ್ ಅಲ್ವಾ, ನಿಮಗೂ ಗೊತ್ತಲ್ವಾ. ಆದರೂ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಅದನ್ನು ನೋಡ್ಕೊಂಡು ಕೂತಿದ್ದೀನಿ. ಆದರೂ ಈ ಮೀನುಗಳು ನೀರಿಂದ ತೆಗ್ದಾದ್ಮೇಲೆ ಎಷ್ಟು ಸಖತ್ತಾಗಿ ಓಡಾಡ್ತಾ ಇದ್ದಾವೆ ಅಂದರೆ, ನಾನು ನೀರೊಳಗೆ ಹಾಕ್ದಾಗ ಹೆಂಗೆ ಓಡಾಡ್ತಾ ಇದ್ದೀನಿ ನೋಡು ಮೀನುಗಳು. ಅದಾದಮೇಲೆ ಇಲ್ಲಿ ಜೀವಂತವಾಗಿರೋ ಮೀನುಗಳು ಇತ್ತು. ಅದು ಫುಲ್ಲು ಕಟ್ ಮಾಡಾದ್ರೂ ಅದೆಲ್ಲ ಇನ್ನೂ ಒದ್ದಾಡ್ತಾ ಇದ್ದಾವೆ. ಈಗ ನಮ್ಮಪ್ಪ ಅದ್ರ ಮೇಲೆ ಇರೋ ರ್ಯಾಪರ್ನೆಲ್ಲ ತೆಗೆದು ಅಷ್ಟು ಮೀನುಗಳನ್ನ ಈ ಸೈಡ್ ಇಟ್ಟರು. ಆ ಬೇಷನಲ್ಲಿರೋ 2 ಮೀನು ಅಂದರೆ ಅದು ಬೇರೆ ಥರದ ಮೀನಂತೆ. ಅದಕ್ಕೋಸ್ಕರ ಇದೆಲ್ಲ ಒಂದೇ ಗ್ರೂಪ್ ಮೀನು. ಅದು ಯಾವ್ಯಾವ ಮೀನು ನಮ್ಮಪ್ಪ ಹೆಸ್ರು ಹೇಳಿದ್ರು, ಬಟ್ ಅದು ಯಾವ್ಯಾವ ಮೀನು ಅಂತ ನನಗೆ ಗೊತ್ತಿಲ್ಲ. ಅದ್ರ ಹೆಸ್ರು ಕೂಡ ನನಗೆ ಜ್ಞಾಪಕ ಇಲ್ಲ. ಮೀನಿನ ಹೆಸ್ರುಗಳನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಅಷ್ಟೊಂದೇನು ಅದು ಫೇಮಸ್ ಅಲ್ಲ. ಬಟ್ ನಮ್ಮಪ್ಪ ಹಂಗೆ ಅದೆಲ್ಲ ಗೊತ್ತಿರುತ್ತೆ, ಅಂದರೆ ದೊಡ್ಡವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ. ನೋಡಿ ಇವಾಗ ಅದು ನೋಡಿ, ಅದನ್ನು ಕಟ್ ಮಾಡ್ತಾಯಿದ್ರು, ಅದನ್ನು ಬದುಕಿದೆ. ಅದು ನೋಡಿ ಹೆಂಗೆ ಬಾಯಿ ಬಿಡ್ತಾಯಿದೆ ಅಂತ. ಅದು ಆದರೂ ನಮ್ಮಪ್ಪ ಕ್ಲೀನ್ ಮಾಡ್ತಾಯಿದ್ರು. ಅದು ಫುಲ್ಲು ಅದ್ರ ಒಳಗಡೆ ಇರೋ ಗಲೀಜೆಲ್ಲ ತೆಗೆದ್ರು ಆ ಮೀನುಗಳು ಇನ್ನೂ ಒದ್ದಾಡ್ತಾನೆ ಇದ್ವು ಕೆಳಗೆ ಬಿಟ್ಟಾಗ. ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಇವಾಗ
ನಮ್ಮಪ್ಪ ಅದನ್ನು ಕಟ್ ಮಾಡ್ತಾರೆ ಅಂದ್ಕೊತೀನಿ. ಇನ್ನು ಎಷ್ಟೊತ್ತು ಆಗಲೇ 10 to 15 ಮಿನಿಟ್ಸ್ ಆದರೂ ಇನ್ನೂ ಕ್ಲೀನ್ ಮಾಡ್ತಾನೇ ಇದ್ದರೆ ನಾನು ಅದನ್ನು ನೋಡ್ತಾನೇ ಇದ್ದೀನಿ. ನಮ್ಮಪ್ಪ ಅದ್ರ ಬಾಲ ಏನಕ್ಕೆ ಕಟ್ ಮಾಡ್ತಾಯಿಲ್ಲ ಅಂದರೆ ಅದನ್ನು ಕಟ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿಲ್ಲ. ಇನ್ನು ಮಿಕ್ಕಿದ್ದನ್ನೆಲ್ಲ ಬರೀ ರೆಕ್ಕೆ ಮೀನ್ಸ್ ಅದ್ರ ಗಿಲ್ಸ್ ಹತ್ರ ಏನೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ. ಇವಾಗ ಇನ್ನೂ 2 ಮೀನು ಆವಾಗಲೇ ನಾನು ನೀರಲ್ಲಿ ಹಾಕಿದ್ರೂ ಒದ್ದಾಡ್ತಾ ಇತ್ತಲ್ಲ, ಆ ಮೀನುಗಳನ್ನ ಕ್ಲೀನ್ ಮಾಡ್ತಾಯಿದ್ದಾರೆ. ಬಿಕಾಸ್ ಅದು 2 ಬೇರೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಇನ್ನೊಂದು ಮೀನು ಹೆಂಗೆ ಒದ್ದಾಡ್ತಾ ಇದೆ ನೀರೊಳಗೆ ಅಂತ. ಅದನ್ನು ಕಟ್ ಮಾಡಿದ್ರೂ ಅದು ಇನ್ನೂ ಬದುಕೇ ಇತ್ತು. ಬಟ್ ಇದರಲ್ಲಿ ಚಿಕ್ಕ ಚಿಕ್ಕದು ಶೈನಿಂಗ್ ರ್ಯಾಪರ್ ಇತ್ತು. ಅದನ್ನೆಲ್ಲ ಈ ಮೀನುಗಳನ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ. ನಮ್ಮಪ್ಪ ನೋಡಿ ಅದನ್ನು ಎಷ್ಟೊತ್ತು ಕ್ಲೀನ್ ಮಾಡ್ತಾರೆ ಆ ಮೀನನ್ನ ಅಂತ. ಎವ್ವಿ ಲಾಂಗ್ ಪ್ರೋಸೆಸ್ ಅಂದರೆ ಈ ಮೀನು ಕ್ಲೀನ್ ಮಾಡೋದೇ. ಅವೆಲ್ಲ ಈಸಿಯಾಗಿ ಜಾಸ್ತಿ ಇತ್ತಲ್ಲ, ನಾವು ತಂದಿದ್ದೆ 2 kg ಮಾಡೋದಕ್ಕೆ ನಮ್ಮಪ್ಪ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೂ 10 ಮಿನಿಟ್ಸ್ ತೊಗೊಂಡ್ರು. ಇವಾಗ ಒಳಗಡೆ ನಮ್ಮ ಅಜ್ಜಿ ಮೀನು ಸಾರಿಗೆ ಏನೇನು ಬೇಕು ಅಂತ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಅಂತ ನೋಡ್ತಾ ಇರ್ಬೋದು. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಏನೇನು ಹಾಕಿದ್ದಾರೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇಲ್ಲಿ ಹುಳಿ ಆದಮೇಲೆ ಲಾಸ್ಟಿಗೆ ಮೀನು ಹಾಕ್ತಾರೆ, ಯಾಕಂದರೆ ಅದು ಕದ್ರೋಗ್ಬಿಡುತ್ತೆ, ಮೀನ್ಸ್ ಕಳ್ಸ್ಕೊಬಿಡುತ್ತೆ ಅಂತ. ಇಲ್ಲಿ ಮಟನ್ ಸಾರಿಗೆ ಅಂತ ನಮ್ಮಮ್ಮ ರೆಡಿ ನಮ್ಮ ಊರ ಕಡೆ ಕುಟ್ಟಂಗಿ ಯೂಸ್ ಮಾಡ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡೋದಕ್ಕೆ. ಇಲ್ಲಿ ನಮ್ಮಪ್ಪ ಕ್ಲೀನ್ ಮಾಡ್ತಾಯಿದ್ರು ಅಂದಲ್ಲ, ಇನ್ನೂ ಅದು ಪ್ರೋಸೆಸ್ ಆಗಿಲ್ಲ. ಇವಾಗ ಈ ಮೀನ್ದು ರೆಕ್ಕೆನೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಅದೆಷ್ಟು ಸಾಫ್ಟ್ ಇತ್ತು ಗೊತ್ತಾ ಆ ಮೀನ್ದು ರೆಕ್ಕೆ ಕಟ್ ಮಾಡಬೇಕಾದ್ರೆ. ತುಂಬ ಸಾಫ್ಟ್ ಇತ್ತು ಆ ಮೀನು. ಬಟ್ ಈ ಮೀನಲ್ಲಿ ಮುಳ್ಳು ಜಾಸ್ತಿ ಇರುತ್ತಂತೆ, ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಸಾಂಬಾರು ಮಾಡಿದ್ರೆ ಹೆವಿ ಟೇಸ್ಟ್ ಅಂತೆ. ಸಾಂಬಾರು ಮಾಡೋದಕ್ಕೆ ಇದನ್ನು ಸಾಂಬಾರು ಮಾಡೋದಕ್ಕೆ ಅಂತ ಹುಡುಕಿ ತೊಗೊಂಡು ಹೋಗ್ತಾರಂತೆ. ಬಟ್ ಹೆವಿ ಮುಳ್ಳಂತೆ. ಬಟ್ ಚಿಕ್ಕ ಮಕ್ಕಳಿಗೆ ಏನಾದರೂ ಕೊಡಬೇಕಾದ್ರೆ ಈ ಥರ ಮೀನುಗಳನ್ನ ಕೊಡಬೇಡಿ. ಚಿಕ್ಕ ಮೀನು ಬರುತ್ತಲ್ಲ, ಅದರಲ್ಲಿ ಮುಳ್ಳುಗಳು ಜಾಸ್ತಿ ಇರಲ್ವಲ್ಲ, ಆ ಮೀನುಗಳನ್ನ ಕೊಡ್ರಿ. ಅದು ಯಾವ ಥರ ಮೀನು ನನಗೆ ಗೊತ್ತಿಲ್ಲ, ಅದರ ಹೆಸರು ಕೂಡ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಇವಾಗ ಫೈನಲಿ ಮೀನು ಕಟ್ ಮಾಡೋ ಪ್ರೋಸೆಸ್ಸಿಗೆ ಬಂದರು. ಸೊ ಆ ಮೀನನ್ನ ಇವಾಗ ಕಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಜಾಸ್ತಿ ಏನು ಗಲೀಜಿರಲಿಲ್ಲ. ಸೊ ಇದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಬಟ್ ಇದನ್ನು ಉಜ್ಜೋದ್ರಲ್ಲಿ ಲಾಂಗ್ ಪ್ರೋಸೆಸ್ ಆಯಿತು ಅಂದರೆ ನನಗೂ ಬೋರ್ ಆಯಿತು. ನಿಮಗೂ ನೋಡ್ತಾ ಇದ್ದರೆ ಬೋರ್ ಮಾಡ್ಕೊಬೇಡಿ. ಸೊ ಇಲ್ಲಿಗೆ ಕಟ್ ಮಾಡ್ತೀನಿ ಬಟ್ ನೋಡಿ ಏನು ಕ್ಲೀನ್ ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತಲೇ ವೀಡಿಯೋ ಮಾಡ್ತಾ ಇರೋದು. ಎಷ್ಟೊಂದು ಕಷ್ಟ. ಏನಪ್ಪ ಈ ಸಾಂಗ್ ಹಾಕಿದಲ್ಲ ಅಂತ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ. ಅಲ್ಲಿ ಬರ್ತಾಯಿತ್ತು, ಸೊ ಅದನ್ನೇ ರೆಕಾರ್ಡಿಂಗಲ್ಲಿ ಬಂದಿದೆ ಅಷ್ಟೇ. ಮೀನು ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಒಂದು ಸಾಂಗು ಬರಲಿ ಅಂತ ರೆಕಾರ್ಡ್ ಮಾಡಿಕೊಂಡೆ ಅಷ್ಟೇ. ನಮ್ಮ ಮನೇಲಿ ಅಷ್ಟೊಂದು ಜಾಸ್ತಿ ಯಾರೂ ಗಲಾಟೆ ಮಾಡಲ್ಲ. ಬಿಕಾಸ್ ನಾವು 4 ಜನ ಅಷ್ಟೇ ಇದ್ದಿದ್ದು. ನಮ್ಮ ತಾತ ಬೇರೆ ಕಡೆ ಹೋಗಿದ್ರು ಮದುವೆಗೆ ಅಂತ. ಸೊ ಇವಾಗ ನಮ್ಮಪ್ಪ ಕ್ಲೀನ್ ಮಾಡ್ತಾಯಿದ್ದಾರೆ.
ಇನ್ನೇನು ಮ್ಯಾಕ್ಸಿಮಮ್ ಎಲ್ಲ ಮಾಡಿದ್ರು ಇನ್ನೊಂದು 4-5 ಇದೆ, ಅದನ್ನು ಮಾಡಿಬಿಟ್ರೆ ಕಟ್ ಮಾಡ್ತಾರೆ. ಕಟ್ ಮಾಡಾದಮೇಲೆ ನಾವು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬೇಕು. ನಾನಂತೂ ಅಡುಗೆ ಮಾಡಲ್ಲ, ಬಿಕಾಸ್ ನನಗೆ ಅಡುಗೆ ಮಾಡೋದಕ್ಕೆ ಬರೋದು ಇಲ್ಲ. ನಮ್ಮಪ್ಪ ಕ್ಲೀನ್ ಮಾಡಿಕೊಟ್ಟಾದ್ಮೇಲೆ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಸೇರಿಕೊಂಡು ಅಡುಗೆಗಳನ್ನ ಮಾಡ್ತಾರೆ. ಬಟ್ ಒಗ್ಗರಣೆ ಹಾಕೋದಂದ್ರೆ ನನಗೆ ತುಂಬ ಇಷ್ಟ, ಬಿಕಾಸ್ ಫೈನಲಿ ಮೀನು ಕಟ್ಟಿಂಗ್ ಎಲ್ಲ ಆಗ್ತಾ ಬಂತು. ಇವಾಗ ಟಕ್ ಟಕ್ ಅಂತ ಅದನ್ನು ಕ್ಲೀನ್ ಮಾಡಿಕೊಂಡು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಥರ ಅಡುಗೆ ಮಾಡ್ತಾರೆ ನಮ್ಮ ಮನೇಲಿ, ಇವತ್ತು ಏನೇನೆಲ್ಲ ವೆರೈಟಿ ಮಾಡ್ತಾರೆ ನೋಡೋಣ ಬನ್ನಿ. ನಾನಂತೂ ಮೀನು ತಿನ್ನೋಲ್ಲ, ನನಗೆ ಅಂತ ಮಟನ್ ತಂದಿದ್ದಾರೆ ನಮ್ಮ ಮನೇಲಿ. ಮಟನ್ ಸಾಂಬಾರು ನನಗೆ ಅಂತ ಮಾಡ್ತಾಯಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ನೋಡ್ಕೊಂಬರೋಣ ಬನ್ನಿ. ಇದು ನಮ್ಮ ಅಜ್ಜಿ ಮನೆ ಮುಂದೆ ಇರುವಂಥ ತೋಟ. ಅಲ್ಲಿ ನೋಡಿ ಪಿಕಾಕ್ ಎಷ್ಟು ಚೆನ್ನಾಗಿ ಕುಗ್ತಾ ಇತ್ತು, ನೀವು ನೋಡ್ತಾ ಇರ್ಬೋದು. ಸೌಂಡ್ ಮಾಡಿದ್ರೆ ಪಿಕಾಕ್ ಅನಿಸುತ್ತೆ, ಹೆಣ್ಣು ಪಿಕಾಕ್ ಅಷ್ಟು ಶಾರ್ಪ್ ಇದೆ, ಪುಕ್ಕ ಇರಲ್ಲ ಅಂತಾರೆ. ನಮ್ಮ ಅಜ್ಜಿ ಮನೇಲಾಗಲಿ ನಮ್ಮ ಮನೇಲಾಗಲಿ ಏನೇ ಚಿಕನ್ ಮಾಡೋದಾದರೂ ಅಡುಗೆ ಮನೇಲಿ ಮಾಡಲ್ಲ, ಈಚೆ ಇಟ್ಕೊಂಡೇ ಮಾಡ್ತೀವಿ. ಬಿಕಾಸ್ ನಮ್ಮ ದೇವ್ರುಗಳಿಗೆ ಆಗಲ್ವಂತೆ. ಸೊ ಇವಾಗ ನನಗೆ ಮಟನ್ ಸಾರಿಗೆ ಅಂತ ನಮ್ಮ ಅಜ್ಜಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಇವಾಗ ಅವ್ರು ಏನೇನು ರುಬ್ಕೊಂಡಿಟ್ಟಿದ್ರಲ್ಲ ಆ ಕಾರಣ ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ತಾ ಇದ್ದಾರೆ. ಅದಾದಮೇಲೆ ಅದು ನೀಟಾಗಿ ಕುಕ್ ಆದಮೇಲೆ ಮಟನ್ನ ಹಾಕ್ತಾರೆ. ಈ ಕಡೆ ಮೀನು ಸಾರಿಗೆ ಏನು ರೆಡಿ ಮಾಡ್ಕೊಂಡಿದ್ರು ಅದನ್ನು ಕುದಿಸ್ತಾ ಇದ್ದಾರೆ. ಲಾಸ್ಟಿಗೆ ಮೀನನ್ನ ಆ್ಯಡ್ ಮಾಡ್ತಾರೆ, ಬಿಕಾಸ್ ಮುಂಚೆನೇ ಮೀನನ್ನ ಆ್ಯಡ್ ಮಾಡಿ ಕುದಿಸಿದ್ರೆ ಅದು ಕಲಸೋಗುತ್ತೆ, ಮೀನು ಅಷ್ಟು ನೀಟಾಗಿರಲ್ಲ ಅಂತ. ಅದನ್ನು ಫಸ್ಟು ಕುದಿಸಾದ್ಮೇಲೆ ಆಮೇಲೆ ಮೀನುಗಳನ್ನ ಆ್ಯಡ್ ಮಾಡ್ತಾರೆ. ಇಲ್ಲಿ ನಮ್ಮ ಅಜ್ಜಿ ಮಟನ್ ಸಾರಿಗೆ ಇಕ್ಕೋದಕ್ಕೆ ಅಂತ ಮಟನ್ನ ಬೇಯಿಸ್ತಾ ಇದ್ದಾರೆ. ಫಸ್ಟೇ ಮಟನ್ನ ಬೇಯಿಸ್ಕೊತಾರೆ, ಅದಾದಮೇಲೆ ಖಾರನ ಆ್ಯಡ್ ಮಾಡ್ತಾರೆ. ಬಿಕಾಸ್ ಮಟನ್ ಸ್ವಲ್ಪ ಬಲ್ತಿದ್ರೆ ಅದು ಕಾಯೋದು ಮತ್ತು ಬೇಯೋದು ಲೇಟ್ ಆಗುತ್ತೆ ಅಂತ ಮುಂಚೆನೇ ಒಂದು 3 to 4 ವಿಷಲ್ಸ್ಗಳನ್ನ ಕೂಗಿಸ್ಕೊಂಡು ಅದಾದಮೇಲೆ ಖಾರನ ಆ್ಯಡ್ ಮಾಡಿ 1-2 ವಿಷಲ್ಸ್ ಮತ್ತೆ ತೆಗಿತಾರೆ. ಹಂಗೆ ಮಾಡಿದ್ರೇ ಮಟನ್ಗಳು ಬೇಯೋದು. ಇವಾಗ ಮೀನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಮ್ಮ ಅಜ್ಜಿ ಆ್ಯಡ್ ಮಾಡ್ತಾಯಿದ್ದಾರೆ ನೋಡಿ. ಒಂದೊಂದೇ ಆ್ಯಡ್ ಮಾಡಿ ಅದಾದಮೇಲೆ 5 to 10 ಮಿನಿಟ್ಸ್ ಕುದಿಸ್ತಾರೆ ಸಾಂಬಾರನ್ನ. ಅದಾದಮೇಲೆ ಆಫ್ ಮಾಡಿಬಿಡ್ತಾರೆ. ಯಾಕಂದರೆ ಅದು ಏನಕ್ಕೆ ಮತ್ತೆ ಕುದಿಸೋದು ಅಂದರೆ ಹುಳಿ ಖಾರ ಎಲ್ಲ ಆ ಮೀನಿಗೆ ನೀಟಾಗಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕುದಿಸ್ತಾರೆ. ಇದೆಲ್ಲ ನಮ್ಮಮ್ಮ ನನಗೆ ಹೇಳಿರೋದು. ಸೊ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅಷ್ಟೊಂದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ ನನಗೆ ಈ ಥರ ಎಲ್ಲ ತಿಳ್ಕೊಳ್ಳೋದು. ಸೊ ಮಾಡಬೇಕಾದ್ರೆ ಯೂಸ್ಲೆಸ್ ಟಾಕ್ಸ್ಗಳನ್ನ ಮಾಡೋದಕ್ಕಿಂತ ಏನೇನಕ್ಕೆ ಹಿಂಗೆ ಮಾಡ್ತಾರೆ ಅನ್ನೋದನ್ನು ಕೇಳಿ ತಿಳ್ಕೊಂಡಿದ್ದೀನಿ. ಅಲ್ಪ ಸ್ವಲ್ಪ ಬರುತ್ತೆ, ಬಟ್ ಪೂರ್ತಿ ಬರೋಲ್ಲ, ಮುಂದಕ್ಕೆ ಕಲ್ತ್ಕೊಳ್ಳೋಣ. ನೋಡಿ ಇವಾಗ ನಮ್ಮ ಅಜ್ಜಿ ಮೀನುಗಳನ್ನ ಹಾಕ್ತಾಯಿದ್ದಾರೆ, ಒಂದೊಂದೇ ಹಾಕ್ತಾಯಿದ್ದಾರೆ. ಅದಾದಮೇಲೆ ನೀಟಾಗಿ ಒಂದು ರೌಂಡ್ ತಿರುಗಿಸ್ಬಿಟ್ಟು 5 to 10 ಮಿನಿಟ್ಸ್ ನಾನೇನು ಹೇಳಿದ್ದೆ ಅದನ್ನು ಬೇಯಿಸ್ತಾರೆ. ಬೇಯಿಸಾದ್ಮೇಲೆ ಅದು ಮೀನು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಆಫ್ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ 15 ಮಿನಿಟ್ಸ್ ಕುದಿಸ್ತಾರೆ. ಮ್ಯಾಕ್ಸಿಮಮ್ ಅಂದರೆ 15 ಮಿನಿಟ್ಸ್ಗಿಂತ ಜಾಸ್ತಿ ಹೋಗೋದಿಲ್ಲ. ಕಲಿಸ್ಬೇಕಾದ್ರೆ ಜಸ್ಟ್ ಡಿಪ್ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿ. ಜಾಸ್ತಿ ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡ್ತಾಯಿಲ್ಲ, ನೀವು ನೋಡ್ತಾ ಇರ್ಬೋದು. ನೀಟಾಗಿ ನಿಧಾನಕ್ಕೆ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಫುಲ್ ಟಿಪ್. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದಾರೆ. ಇದು ಮಟನ್ ಸಾರಿಗೆ ಅನಿಸುತ್ತೆ, ಮಟನ್ ಸಾರಿಗೆ ಹಾಕ್ತಾಯಿದ್ದಾರೆ ಉಪ್ಪನ್ನ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಕುದಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಪಾಡಿಗೆ ಅದು ಆಗ್ತಾ ಇರಲಿ, ನಾನು ಬೇರೆ ಕಡೆ ಹೋಗೋಣ ಅಂತ ಬೇರೆ ಕಡೆ ಹೋಗ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಅಲ್ಲಿ ಕಬಾಬಿ ಕಲಿಸ್ಬೇಕು ಅಂತ ಬಂದಿದ್ದರು. ಸೊ ಅವ್ರ ಹತ್ರ ಹೋಗ್ತಾಯಿದ್ದೀನಿ. ಎಲ್ಲ ನಮ್ಮಮ್ಮ ಒಳಗಿಂದೇ ಆಚೆ ಹಾಕೊಂಡು ಇದ್ದಾರೆ, ಬಿಕಾಸ್ ಅಲ್ಲೇ ಕಲಿಸ್ಬಿಟ್ಟು ಮತ್ತೆ ಕೈ ಮಾಡ್ಕೊಂಡು ಒಳಗೆ ಬರೋಂಗಿಲ್ಲ, ಕೈ ತೊಳ್ಕೊಂಡು ಕಲಿಸ್ಲಾ. ಸೊ ಯಾರು ಹೆಲ್ಪ್ ಮಾಡೋರಿಲ್ಲ, ನಾನೇ ಕಲಿಸ್ತೀನಿ ಅಂತ ನಮ್ಮಮ್ಮ ಫಸ್ಟೇ ಅವರೇ ಹಾಕೊಂಡು ಈಚೆ ಕಲಿಸ್ತೀನಿ ಕೊಡು. ಸೊ ಈಚೆ ಮೀನುಗಳನ್ನ ಸ್ವಲ್ಪ ಕಟ್ ಮಾಡಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಆ ಮೀನುಗಳೆಲ್ಲ ಕಟ್ ಮಾಡಾದ್ಮೇಲೆ ಅದಕ್ಕೆ ನೀಟಾಗಿ ನಮ್ಮಮ್ಮ ಸ್ಪ್ರೆಡ್ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ನೋಡಿ. ನೀನು ವಿಡಿಯೋ ಮಾಡ್ತೀನಿ, ನಾನು ಕಲಿಸ್ತೀನಿ. ನಂಗೆ ಕಲ್ಸೋಕೆ ಇಷ್ಟ. ಸಖತ್ತಾಗಿ ಹೊಡಿತೀವಿ ಬಿಡು, ಕಲ್ಸತ್ತಾಗ ನೀನೆ.
ಇನ್ನೊಂದು ಹಾಕಬೇಕು. ಒಂದೇ ಅಂಟು ಥರ ಬರಬೇಕು. ಹಾಂ ಇವಾಗ ನಮ್ಮ ಮೀನಿಗೆ ಕಳಿಸ್ತಾ ಇದ್ದಾರೆ. ಅದನ್ನು ಲಾಂಗ್ ಪ್ರೊಸೆಸ್ ಮಾಡ್ತಾಯಿದ್ದಾರೆ ಬಿಕಾಸ್ ಅದು ಕಟ್ಸಿಗೆಲ್ಲ ಹಾಕಬೇಕು ನೀಟಾಗಿ ಅಂತ. ಬಟ್ ನಾನು ಅದನ್ನು ರಿವೈಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಬರೋಗಲ್ಲ, ನನಗೂ ಬರೋಗಲ್ಲ ಅಂತ ರಿವೈಂಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅವರು ಕಲ್ಸೆತ್ತಿಟ್ಟಾದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟಾದಮೇಲೆ ನಮ್ಮಮ್ಮ ಎಣ್ಣೆಗೆ ಹಾಕ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಇದನ್ನು ಡೀಪ್ ಫ್ರೈ ಮಾಡ್ತಾಯಿದ್ದಾರೆ. ಯಾಕಂದರೆ ಅದು ನೀಟಾಗಿ ಬೇಯಲಿ ಅನ್ನೋ ಒಂದು ಕಾರಣದಿಂದ. ಬಿಕಾಸ್ ನಮ್ಮಪ್ಪ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬಟ್ ನಾವು ನಾಷ್ಟ ಮಾಡಿದ್ವಿ, ಅವ್ರು ಮಾಡಿರಲಿಲ್ಲ. ಸೊ ಅವ್ರಿಗೋಸ್ಕರ ಬೇಗ ಮಾಡ್ತಾಯಿದ್ದಾರೆ. ಅವರು ಹೋಟೆಲ್ ಫುಡ್ಗಳನ್ನ ತಿನ್ನಲ್ಲ ನಮ್ಮ ಥರ. ಬಟ್ ಅವ್ರ ಮನೇಲಿ ಜಾಸ್ತಿ ತಿಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಬೇಗ ಮಾಡಿಕೊಡೋಣ ಅಂತ ಕೊಡ್ತಾಯಿದ್ದಾರೆ. ಈಚೆ ಇಟ್ಟಿರೋದ್ರಿಂದ ಗ್ಯಾಸ್ ಹಾರೋಗೋದು, ಗಾಳಿ ಜಾಸ್ತಿ ಬೀಸೋದು, ಊರ ಕೆಳಗಡೆ ಗೊತ್ತಲ್ಲ ನಿಮಗೆಲ್ಲ ನೇಚರ್ ಯಾವ ಥರ ಇರುತ್ತೆ ಅಂತ. ಇವತ್ತು ನಮ್ಮ ಅಜ್ಜಿ ಮನೆ ಹೇಗಿದೆ ಅನ್ನೋದನ್ನು ಕೂಡ ಈ ವ್ಲಾಗಲ್ಲೇ ತೋರಿಸ್ತೀನಿ. ಅದನ್ನು ಕೂಡ ನೋಡಿ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಅದನ್ನು ನೆಕ್ಸ್ಟ್ ನಾನು ತಿದ್ಕೋತೀನಿ. ನೀವು ನೋಡ್ತಾ ಇರ್ಬೋದು. ಕಲರ್ ಅಂತೂ ಬರ್ತಾಯಿಲ್ಲ. ಬಟ್ ಕೆಮಿಕಲ್ಸ್ ಆ್ಯಡ್ ಮಾಡದೇ ಇರೋದು ತೊಗೊಂಡು ಬಂದಿದ್ದೀವಿ ನಾವು, ಪೌಡರು. ಇವಾಗ ನಮ್ಮ ಅಪ್ಪಂಗೆ ನಮ್ಮ ಸಾಂಬಾರು ಹಾಕ್ಕೊಡ್ತಾ ಇದ್ದಾರೆ ಅವ್ರಿಗೆ ಊಟಕ್ಕೆ ಎಕ್ಕಕ್ಕೆ ಅಂತ. ಅದನ್ನು ನಾನು ತೊಗೊಂಡು ಕೊಡಬೇಕು. ಬಟ್ ನಾನು ಅದನ್ನು ಮಾಡ್ತಾಯಿಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ಸೋ ಈ ಥರ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆದಮೇಲೆ ಆ ಕಡೆ ಬೇಯ್ತಾಯಿದೆ. ನಾನು ಇವಾಗ ನಮ್ಮ ಅಪ್ಪನಿಗೆ ತೊಗೊಂಡೋಗಿ ಕೊಡಬೇಕು ಅಂತ ತೊಗೊಂಡೋಗ್ತಾಯಿದ್ದೀನಿ. ನೋಡಿ, ಮುದ್ದೆ ಮೀನಿನ ಸಾರು. ಈ ಕಡೆ ಫ್ರೈ ಕೂಡ ರೆಡಿ ಆಯಿತು. ಅದನ್ನು ನಮ್ಮಮ್ಮ ತೆಗಿತಾಯಿದ್ದಾರೆ. ಡೀಪ್ ಫ್ರೈ ಮಾಡಿದ್ದಾರೆ. ಘಮ ಅಂತ ವಾಸನೆ ಅಂತೂ ಬರ್ತಾಯಿದೆ. ತಿಂದರೆ ಹಂಗೆ ಕಳೆದೋಗ್ತೀರ. ನಾನು ಮೀನಲ್ಲಿ ಫ್ರೈನ ತಿಂತೀನಿ, ಬಟ್ ಸಾಂಬಾರನ್ನ ತಿನ್ನಲ್ಲ. ಯಾಕಂದರೆ ಅದು ಹುಳಿ ಇರುತ್ತೆ ಅಂತ. ಹುಳಿ ಇದ್ರೇ ಮೀನಿಗೊಂದು ಮಜಾ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ. ಮೀನು ತಿನ್ನು ಬುದ್ಧಿ ಶಾರ್ಪ್ ಆಗುತ್ತೆ ಅಂತ ಹೇಳ್ತಾರೆ. ನನಗಿರೋ ಬುದ್ಧಿನೇ ಸಾಕಪ್ಪ ಅಂತ ನಾನು ತಿನ್ನೋಕೆ ಹೋಗಲ್ಲ. ಅಷ್ಟೊಂದು ಬುದ್ಧಿ ಇದೆಯಾ ಅಂತೆಲ್ಲ ಕೇಳಬೇಡಿ. ಇದೆ ತಕ್ಕ ಮಟ್ಟಿಗೆ. ನೋಡಿ, ನನಗೆ ಅಂತ ಮಟನ್ ಸಾರು ರೆಡಿ. ನೋಡಿ, ಇದು ನಮ್ಮ ಅಜ್ಜಿಯ ಪುಟ್ಟ ಅರಮನೆ. ಎಷ್ಟು ಚೆನ್ನಾಗಿದೆ ಅಲ್ಲಿ ನೇಚರ್ ಅಂದರೆ, ತೋಟದ ಸುತ್ತ ತೋಟ, ಮಧ್ಯದಲ್ಲಿ ಇವ್ರ ಮನೆ. ನೇಚರ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇವ್ರ ಮನೆಗೆ ಹೋಗ್ಬೇಕಂದ್ರೆ ನಂಗೆ ತುಂಬ ಇಷ್ಟ. ನೀವು ನೋಡ್ತಾ ಇರ್ಬೋದು ಕಾಂಪೌಂಡ್. ಆ್ಯಂಡ್ ನನ್ನ ಇಷ್ಟವಾಗಿರೋ ಜೋಕಾಲಿ. ಇದು ನಮ್ಮ ತಾತ ಆಗ್ತಾನೆ ಕೆಲಸ ಮಾಡಿ ಬಂದು ಕೂತಿದ್ರು. ಫುಲ್ಲು ಕಾಂಪೌಂಡು. ಇದು ಮನೆ ಎಂಟ್ರೆನ್ಸ್. ಬರ್ತಿದ್ದಂಗೆ ಹಾಲು. ಏನು ಇಷ್ಟೊಂದೆಲ್ಲ ಸಾಮಾನು ತುಂಬಿದ್ದಾರೆ ಅಂತ ಅಂದ್ಕೊಂಬೇಡಿ. ಬಟ್ ಆದರೂ ಚೆನ್ನಾಗಿದೆ. ಇದು ದೇವ್ರ ಮನೆ ಈ ಸೈಡ್ ಇಟ್ಟಿರೋದು. ನಮ್ಮ ಅಜ್ಜಿಗೆ ದೇವ್ರ ಭಕ್ತಿ ಅಂದರೆ ತುಂಬ ಜಾಸ್ತಿ. ಸೊ ಎಲ್ಲ ಕಡೆ ದೇವ್ರ ಮನೆ ಮಾಡಿಬಿಟ್ಟಿದ್ದಾರೆ. ನಾನು ನಿಮಗೆ ಇನ್ನೊಂದು ಚಿಕ್ಕ ದೇವ್ರ ಮನೆ ತೋರಿಸ್ತೀನಿ ನೋಡಿ. ಈ ಕಡೆ ಟಿ ವಿ, ಫ್ರಿಡ್ಜ್, ಟೇಬಲ್ಸ್ ಎಲ್ಲ ಜಾಸ್ತಿ ಇದೆ. ಇದು ನಾನು ಹೇಳಿರೋ ಚಿಕ್ಕ ದೇವ್ರ ಮನೆ. ಇದರಲ್ಲಿ ನಮ್ಮ ಬಾಬಾನ ಫೋಟೋ ಮತ್ತು ಆಂಜನೇಯನ ಫೋಟೋ ಇದೆ. ಅಲ್ಲಿ ನೋಡಿ, ನಾನು ಎಷ್ಟು ಚಿಕ್ಕ ಹುಡುಗಿಯಾಗಿರೋ ಫೋಟೋ. ಅದು ನಮ್ಮಮ್ಮ. ಕೆಳಗಡೆ ಇರೋದು ನಮ್ಮ ಮಾಮ. ಆ್ಯಂಡ್ ಈ ಸೈಡ್ ಬಂದರೆ ರೂಮಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್, ಒಂದು ಮಂಚ ಮತ್ತು 2 ಬೀರುನ ಹಾಕಿದ್ದಾರೆ. ಅದರಲ್ಲೂ ಕೂಡ ಮಿರರ್ ಇದೆ. ಮಿರರಲ್ಲಿ ನನಗಂತೂ ಮಿರರ್ಗಳಲ್ಲಿ ಫೋಟೋ ತೊಗೋಬೇಕಂದ್ರೆ ತುಂಬ ಇಷ್ಟ. ಸೊ ಎಲ್ಲ ಮಿರರ್ಗಳನ್ನ ಹಂಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇಲ್ಲೂ ಕೂಡ ಕಿಟಕಿ ಇದೆ. ನಾನು ಎಷ್ಟೋ ಫೋಟೋಸ್ಗಳನ್ನ ಈ ಕಿಟಕಿ ಹತ್ರ ತೊಗೊಂಡಿದ್ದೀನಿ. ಆ್ಯಂಡ್ ಹಾಲಿನ ಕಿಟಕಿ ಹತ್ರನೂ ಅಷ್ಟೇ. ಹಾಲಲ್ಲಿ ಒಂದು ಕಿಟಕಿ ಇದೆಯಲ್ಲ, ಅದರಲ್ಲೂ ಅಷ್ಟೇ ಅಷ್ಟು ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ. ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ನಾನು ಇದ್ದಾಗೆಲ್ಲ ನಂದು ಬರೀ ಫೋಟೋಸ್ ತೊಗೊಳ್ಳೋದೆ. ಇದು ಅಡುಗೆ ಮನೆ. ಚಿಕ್ಕದಾಗಿ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದಾರೆ. ಅದಾದಮೇಲೆ ಫಿಲ್ಟ್ರ್ ಹಾಕ್ಸಿದ್ದಾರೆ ನೋಡಿ, ಫಿಲ್ಟರ್. ಆ್ಯಂಡ್ ಅದ್ರ ಮೇಲೆ ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದಾರೆ. ನಮ್ಮ ಮನೇಲೂ ಅಷ್ಟೇ. ನಮ್ಮಮ್ಮ ಎಲ್ಲ ಕಡೆ ಮನಿ ಪ್ಲ್ಯಾಂಟ್ಗಳನ್ನ ಹಾಕಿದ್ದಾರೆ. ಇಲ್ಲೂ ಕೂಡ ಒಂದು ಕಿಟಕಿ ಮಾಡಿಸಿದ್ದಾರೆ. ಮತ್ತು ಕರೆಂಟ್ಗಳು ಊರ ಕಡೆ ಜಾಸ್ತಿ ಇರೋಲ್ಲ. ಸೊ ಅದಕ್ಕೋಸ್ಕರ ರುಬ್ಬುಗಲ್ಲೂ ಕೂಡ ತೊಗೊಂಬಂದಿಟ್ಟಿದ್ದಾರೆ. ಅದು ನನಗೆ ತುಂಬ ಇಷ್ಟ, ರುಬ್ಬುಗಲ್ಲು. ಮತ್ತು ಇದು ಅಷ್ಟೇ, ಕುಟ್ಟಾಣಿ ಕೂಡ ನನಗೆ ತುಂಬಾ ಇಷ್ಟ. ನಾನೇ ನಮ್ಮ ಅಜ್ಜಿ ಮನೇಲಿ ಏನಾದರೂ ಕುಟ್ಟಬೇಕಂದ್ರೆ ನಾನು ಕೊಡ್ತೀನಿ ಅಂತ ಕೊಡ್ತೀನಿ. ನನಗೊಂಥರ ಅದರಲ್ಲಿ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ತುಂಬ ಖುಷಿ ಜಾಸ್ತಿ. ಆ್ಯಂಡ್ ಈ ಥರ ಇದೆ ಮನೆ.
ಆದರೂ ಚಿಕ್ಕದಾಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಕಡೆ ಬಂದರೆ ಮೆಟ್ಲು, ಸ್ಟವೆಲ್ಲ ಈಚೆ ಇಟ್ಕೊಂಡಿದ್ದಾರೆ. ಸ್ಟವೆಲ್ಲ ಆ ಸೈಡ್ ಇದೆ, ಅದು ಬಚ್ಚಲು ಮನೆ. ಗೀಝರ್ ಕೂಡ ಇದೆ, ಅಲ್ಲಿ ನಮ್ಮ ಅಜ್ಜಿ ಅಡುಗೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಸೈಡ್ ಬಂದರೆ ವಾಶ್ರೂಮ್ ಇದೆ. ಇಲ್ಲಿ ಮಧ್ಯದಲ್ಲಿ ಮೆಟ್ಲು ಹತ್ಕೊಂಡು ಹೋದರೆ ಮೇಲೆ ಒಂದು ರೂಮ್ ಕಾಡುತ್ತೆ. ಅಲ್ಲಿಂದ ವ್ಯೂ ಏನು ಸಖತ್ತಾಗಿದೆ ನಮ್ಮ ತೋಟದ್ದು ಅಂದರೆ ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ. ಈ ಥರ ನೇಚರಲ್ಲಿ ಅಲ್ಟಿಮೇಟ್. ನಾನು ಎಲ್ಲಿ ಜಾಸ್ತಿ ಸ್ಪೆಂಡ್ ಮಾಡ್ತೀನಿ ಟೈಮ್ ಇಲ್ಲಿ ಬಂದಾಗ ಅಂತಲೂ ತೋರಿಸ್ತೀನಿ ಬನ್ನಿ. ಇದು ರೂಮು. ಇನ್ನು ಮಿಕ್ಕಿದ ಏನೇನು ಅಡುಗೆ ಸಾಮಾನಿದೆ, ದೊಡ್ಡ ದೊಡ್ಡ ಪಾತ್ರೆಗಳು, ಅದೆಲ್ಲ ಇಲ್ಲಿಟ್ಟಿದ್ದಾರೆ. ಇಲ್ಲೂ ಕೂಡ ಒಂದು ಮಂಚ ಇದೆ. ಯಾರಾದರೂ ಬಂದರೆ ಇಲ್ಲಿ ಮಲ್ಕೊತಾರೆ. ನಮ್ಮ ಮಾಮ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಾನು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಂದರೆ ಈ ಜಾಗ. ಇಲ್ಲಿ ಏನು ಕಟ್ಟಿದ್ದಾರೆ ಅಲ್ಲಿ ಕೂತ್ಕೊಂಡು ನೇಚರಲ್ಲಿ ಸಾಂಗ್ ಹಾಕ್ಕೊಂಡು ಕೇಳ್ತಾ ಇದ್ದರೆ ಹಂಗೆ ಫಿದಾ. ಆ ಸೈಡೆಲ್ಲ ನಮ್ಮ ಚಿಕ್ಕಿ ಮನೆ ಇದೆ, ಚಿಕ್ಕಿ ಮತ್ತು ಮಾಮನ ಮನೆ. ಇದು ಕುರಿ ಶೆಡ್ಡು ಮತ್ತು ಮಿಕ್ಕಿದೇನು ಐಟಮ್ಸ್ ಇರುತ್ತೋ ಅದನ್ನು ಅಲ್ಲಿ ಇಟ್ಕೊತಾರೆ, ಮೀನ್ಸ್ ಊರಿನ ಐಟಮು. ಇದು ಕಾಂಪೌಂಡ್ ಆದಮೇಲೆ ಸ್ವಲ್ಪ ವರಾಂಡ ಥರ ಮಾಡ್ಕೊಂಡಿದ್ದಾರೆ ಸಿಮೆಂಟೆಲ್ಲ ಹಾಕಿ. ಇದು ನಮ್ಮ ತೋಟ. ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಇದೆ, ಅದೆಲ್ಲ ಬೇರೆಯವ್ರದ್ದು. ಇದಿಷ್ಟು ಮಾತ್ರ ನಮ್ಮದು. ಇವಾಗ ನಮ್ಮ 2ನೇ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕ್ಲೌಡಿ ಆಗಿದೆ. ಎಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಬರಲಿಲ್ಲ ಒಟ್ಟಿನಲ್ಲಿ. ಇದು ಕೂಡ ನಮ್ಮ ಅಜ್ಜಿ ಮನೆ, 2ನೇ ಅಜ್ಜಿ ಮನೆ. ಅವರು ಕೂಡ ಅಲ್ಲಿ ಗಿಡಗಳನ್ನ ಬೆಳೆಸಿದ್ದಾರೆ. ಅವ್ರದ್ದೆಲ್ಲ ದೊಡ್ಡದಾಗಿದೆ, ಬಿಕಾಸ್ ಅವ್ರು ಮುಂಚೆನೇ ಹಾಕಿದ್ರು. ಇಲ್ಲಿ ಮೆಣಸಿನ್ಕಾಯಿ ಗಿಡ, ಅದು ಇದು ಗಿಡ ಮನೆ ಸುತ್ತ ಹಾಕೇ ಇರ್ತಾರೆ. ಬಿಕಾಸ್ ಇಲ್ಲಿ ಬೆಂಗಳೂರು ಥರ ಅರ್ಜೆಂಟಿಗೆ ಹೋಗ್ತಾರೆ, ಅದಕ್ಕೆ ಇರಲ್ಲ. ನೀವು ನೋಡ್ತಾ ಇರ್ಬೋದು ಪಪ್ಪಾಯ ಗಿಡ, ತುಂಬ ಪಪ್ಪಾಯ ಗಿಡಗಳು ನಮ್ಮೂರಲ್ಲಿದೆ. ಮತ್ತು ಸನ್ಫ್ಲವರ್, ಅದಾದಮೇಲೆ ಮೆಣಸಿನ್ಕಾಯಿ ಗಿಡ ಅಂತೂ ಸಖತ್ತಿದೆ. ಆ್ಯಂಡ್ ಚಿಕ್ಕ ಪುಟ್ಟು ಹೂವುಗಳನ್ನೆಲ್ಲ ಬೆಳೆಸ್ತಾರೆ. ಯಾಕಂದರೆ ಅವರು ವಾರ ಮಾಡಬೇಕಾದ್ರೆ ಅದು ಇದು ಹೂವುಗಳು ಈ ಸೈಡ್ ಬರೋದಿಲ್ಲ. ಅವ್ರು ಏನಿದ್ರು ಸಂತೆಗೆ ಹೋಗಬೇಕು, ಅದಕ್ಕೋಸ್ಕರ ಮನೆ ಹತ್ರನೇ ಹೂವುಗಳನ್ನ ಬೆಳ್ಕೊಂಡಿರ್ತಾರೆ. ಅದರಲ್ಲೇ ಪೂಜೆ ಮಾಡ್ತಾರೆ ದೇವರಿಗೆ. ಆ್ಯಂಡ್ ಪಪ್ಪಾಯ ಗಿಡ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಅದೇನಾದರೂ ದೊಡ್ಡದಾದರೆ ಸಖತ್ತಾಗಿ ಕಾಣ್ಬಿಡುತ್ತೆ. ನನಗಂತೂ ತುಂಬ ಇಷ್ಟ. ಆ್ಯಂಡ್ ಈ ಸೈಡ್ ಬಂದರೆ ಟೊಮ್ಯಾಟೊ ಗಿಡ ನೀವು ನೋಡ್ತಾ ಇರ್ಬೋದು, ಚಿಕ್ಕದಾಗಿ ಬೆಳೆದಿದೆ. ಅದನ್ನು ಕೆಂಪಗಾಗಿಲ್ಲ, ಕಾಯಾಗಿದೆ. ಆ್ಯಂಡ್ ಆಗುತ್ತೆ ಇನ್ನು ಮುಂದಕ್ಕೆ. ಮತ್ತು ಈ ಕಡೆ ಮಿಂಟ್ ಲೀವ್ಸ್ ಅಂದರೆ ಪುದೀನ ಗಿಡ, ಅದನ್ನು ಕೂಡ ಹಾಕಿದ್ದಾರೆ. ಆ್ಯಂಡ್ ಗರ್ಕೆ ಹುಲ್ಲು, ಏನು ಗಣೇಶನಿಗೆ ಶ್ರೇಷ್ಠವಾದಂಥದ್ದು, ಅದನ್ನು ಬಿಟ್ಟಿದ್ದಾರೆ. ಈ ಕಡೆ ಮಿಂಟ್ ಲೀವ್ ತುಂಬ ರಾಶಿನೇ ಬೆಳೆಸಿದ್ದಾರೆ. ಆ್ಯಕ್ಚುಲಿ ಇದರಿಂದ ನಾವು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ನಮಗೆ. ವೆಯ್ಟ್ ಲಾಸ್ ಮಾಡೋದಾದರೆ ಈ ಥರ ಮಾಡ್ಕೊಂಡು ಕುಡೀರಿ, ಇದ್ರ ಬೆನಿಫಿಟ್ಸ್. ಅದಾದಮೇಲೆ ನಮ್ಮ ಊರ ಕಡೆ ನಮ್ಮ 2ನೇ ಅಜ್ಜಿ ಮನೆಯಿಂದ ಇನ್ನೊಂದು ಅಜ್ಜಿ ಮನೆ ಹತ್ರ ಬಂದ್ವಿ. ಇಲ್ಲಿ ಸಪೋಟ ಕೋಳಿಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿ ಇದು ಸಪೋಟ ಮರ, ಅದು ನಮ್ಮಮ್ಮ ಕಾಯಿ ಆಗಿದೆ, ಬಟ್ ಅದನ್ನು ಕಿತ್ಕೊತಾ ಇದ್ದಾರೆ. ಅದನ್ನು ಹಂಗೆ ಇಟ್ಟರೆ ಹಣ್ಣಾಗುತ್ತೆ. ಒಬ್ಬೊಬ್ಬರು ಅಕ್ಕಿ ಮೇಲಿಡ್ತಾರೆ, ಒಬ್ಬೊಬ್ಬರು ರಾಗಿಯಲ್ಲಿಡ್ತಾರೆ. ಆಲ್ಸೋ ಹಣ್ಣಾಗುತ್ತೆ ಹಂಗೆ ಇಟ್ಟರು, ಬಟ್ ಅವರೆಲ್ಲ ಹಂಗಂಗಿಟ್ಟು ಪ್ರಿಸರ್ವ್ ಮಾಡ್ತಾರೆ. ಮತ್ತು ಹುಲ್ಲಿನ ಒಳಗಡೆನೂ ಕೂಡ ಇರ್ತಾರೆ, ಅದು ಕೂಡ ಹಣ್ಣಾಗುತ್ತೆ ಅಲ್ಲಿಟ್ಟರು ಕೂಡ. ಅದಾದಮೇಲೆ ನಾನು ಮಾವಿನ ಹಣ್ಣು ಕಿಡಬೇಕಂತ ಅದರಲ್ಲಿ ಪೋಸ್ಟ್ ಕೊಡೋಣ ಅಂತ ಪೋಸ್ಟ್ ಕೊಡ್ತಾಯಿದ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಎಲ್ಲ ನನ್ನ ವೀಕ್ಷಕರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ, ಬಿಕಾಸ್ ನಾನು ಏನೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು.